ಈ ಒಂದು ದಿನ ಹಮ್ಮಿಕೊಂಡಿರ್ತೀವಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಉದ್ಘಾಟನೆಯನ್ನು ಮಾನ್ಯ ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರ ಅನುಪಸ್ಥಿತಿಯಲ್ಲಿ ಹಾಗೂ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಹಾಗೂ ಅದೇ ರೀತಿ ಎಲ್ಲ ಗಣ್ಯ ವ್ಯಕ್ತಿಗಳು, ಉಪಾಧ್ಯಕ್ಷರಾದಂಥ ನಂಜಮ್ಮ ಬಲೆಯವರೇ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಅವರ ಅನುಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮನ ಅವರು ಉದ್ಘಾಟನೆ ಮಾಡಬೇಕಿತ್ತು. ಒಂದು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮನ ಮಾಡಿರ್ತೀವಿ. ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿಯ 10 ಹಳ್ಳಿಗಳಿಗೆ ಪಂಚಾಯಿತಿ ವತಿಯಿಂದ ನಾನಾ ಇಲಾಖೆಗಳಿಂದ ಬಂದು ಇಲಾಖೆಗಳ ಬಗ್ಗೆ ಇಲಾಖೆವಾರು ಅವರ ಕಾರ್ಯಕ್ರಮಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಪಂಚಾಯಿತಿ ವತಿಯಿಂದ ವಿಶೇಷವಾಗಿ ನಾವು SSLC PUC ವಿದ್ಯಾರ್ಥಿಗಳು ಉತ್ತೀರ್ಣ ಆಗಿರೋರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಅದೇ ರೀತಿ ಅಂಗವಿಕಲರಿಗೆ ನಾವು ಅವ್ರಿಗೆ ಸಹಾಯಧನವನ್ನು ಕೂಡ ಒಂದು ಚೆಕ್ ಮುಖಾಂತರ ವಿತರಣೆ ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಾಲ ಹೋಬಳಿ ಮುಖಂಡರುಗಳಾಗಿರ್ಬೋದು, ನಮ್ಮ ಪಂಚಾಯಿತಿ ಮುಖಂಡರುಗಳಾಗಿರ್ಬೋದು, ಅದೇ ರೀತಿ ನಮ್ಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಾರೆ. ಈ ವಿಶೇಷವಾಗಿ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಗ್ರಾಮ ಸಭೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ. ಎಲ್ಲ ಮಹಿಳೆಯರು ಶ್ರೀಶಕ್ತಿ ಸಂಘದ ಗುಂಪದವರು ಎಲ್ಲ ಒಂದು ಗುಂಪದವರು ಅವ್ರು ಬಂದು ವ್ಯಾಪಾರ ಮಳಿಗೆಗಳನ್ನ ಮಾಡಿ ಮಾರಾಟ ಮಾಡುವಂಥ ಪ್ರಕ್ರಿಯೆ ಇರ್ತದೆ. ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಎಲ್ಲ ಜನರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಯಶಸ್ವಿಗೊಳಿಸಿರ್ತಾರೆ. ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಎಲ್ಲರೂ ಸಹ ಫಲಾನುಭವಿಗಳು ಬಂದು ಅವರು ಯಶಸ್ವಿಗೊಳಿಸಿರ್ತಾರೆ. ಅದೇ ರೀತಿ ಗ್ರಾಮವನ್ನು ಅವ್ರನ್ನ ಕರೆಸಿರ್ತೀವಿ ನಾವು. ಆಧಾರ್ ಕಾರ್ಡು ಯಾರ್ಯಾರಿಗೆ ಅಪ್ಡೇಟೇಷನ್ ಮಾಡಬೇಕು ಮತ್ತು ಯಾರಿಗೆ ಸ್ಥಳಾಂತರ ಯಾರು ಒಂದು ಜಾಗದಿಂದ ಬಂದು ಇನ್ನೊಂದು ಜಾಗದಲ್ಲಿ ಬಂದಿರ್ತಾರೆ ಅವ್ರಿಗೆಲ್ಲ ಉಚಿತವಾಗಿ ಆಧಾರ್ ಕಾರ್ಡ್ ಮುಖಾಂತರ ಬೆಂಗಳೂರನ್ನ ಕರೆಸಿ ಅವ್ರ ಮುಖಾಂತರ ಅರ್ಜಿ ಸ್ವೀಕಾರ ಮಾಡೋಂಥದ್ದು. ಅದೇ ರೀತಿ 18 ವರ್ಷ ಮೇಲ್ಪಟ್ಟವ್ರಿಗೆ ಉಚಿತ ನಾವು ಸರ್ಕಾರದಿಂದ ಈ ವೋಟರ್ ID ಕಾರ್ಡು ಅವನ್ನ ಅಪ್ಲಿಕೇಶನ್ ಹಾಕೋವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು. ಅದೇ ರೀತಿ ನಮ್ಮ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಅದೇ ರೀತಿ ವೃದ್ಧಾಪ್ಯ ವೇತನಗಳಾಗಿರ್ಬೋದು, ಸಂಧ್ಯಾ ಸುರಕ್ಷೆಗಳಾಗಿರ್ಬೋದು, ಎಲ್ಲ ಒಂದು ಕಾರ್ಯಕ್ರಮನ ನಾವು ಒಂದು ವಾರದ ಮುಂಚೆನೇ ಎಲ್ಲ ಗ್ರಾಮಕ್ಕೆ ತೆರಳಿ ಒಂದು ಗಾಡಿ ಮುಖಾಂತರ ಅನೌನ್ಸ್ಮೆಂಟ್ ಮಾಡಿ ಒಂದು ಜನಗಳಿಗೆ ಒಂದು ಮಾಹಿತಿನ ಮುಟ್ಟಿಸಿರ್ತೀವಿ. ಅದರಿಂದ ವಿಶೇಷವಾಗಿ ಇವತ್ತಿನ ದಿನ ಎಲ್ಲ ಗ್ರಾಮದವರು ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಾರೆ. ವಿಶೇಷವಾಗಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಗ್ರಾಮ ಪಂಚಾಯಿತಿ ಕಡೆ ಇದರಲ್ಲಿರೋದ್ರಿಂದ ಅದನ್ನೇ ಯಾವುದೇ ರೀತಿ ಮತ್ತೊಂದು ರೀತಿ ಮಾಡದೆ ಎಲ್ಲ ಸಹ ಅಭಿವೃದ್ಧಿಗಳ ಕೆಲಸಗಳಾಗಿರ್ಬೋದು, ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನೈರ್ಮಲ್ಯಗಳ ಅಭಿವೃದ್ಧಿ ಬಗ್ಗೆ ಸದಾ ಕಾಳಜಿಯನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರು ಕೃಷ್ಣ ಬೈರೇಗೌಡರು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ದಿನ ನಾವು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರ್ತೀವಿ. ಅದೇ ರೀತಿ ಮಾರೇನಹಳ್ಳಿಯಿಂದ